ಪಂಚಾಯಿತಿ ಅನ್ನುವಂಥದ್ದು ನನ್ನ 14ನೇ ಚಿತ್ರ. ಆ ಚಿತ್ರದ ವಿಶೇಷ ಏನು ಅಂತಂದರೆ, ಹೆಸರೇ ಹೇಳೋ ಹಾಗೆ ಒಂದು ಗ್ರಾಮ ಪಂಚಾಯಿತಿಯ ಚುನಾವಣೆಯ ಸುತ್ತ ನಡೆಯುವಂತಹ ಕತೆ. ಈ ಕಥೆಯನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಒಂದು ವಿಶೇಷವಾದ ಕಾರಣ ಇದೆ. ಇದು ಒಂದು ಮುದ್ರಿತವಾದಂಥ ಒಂದು ಸಣ್ಣ ಕಥೆಯನ್ನು ಆಧರಿಸಿದೆ. ನಮ್ಮಲ್ಲಿ ರಾಜಕೀಯ ವ್ಯವಸ್ಥೆ ಇವತ್ತು ನಾವೆಲ್ಲ ನೋಡಿದ್ರೆ ಒಂಥರ ಅವ್ಯವಸ್ಥೆ ಅನ್ನೋ ರೀತಿ ನಾವು ಮೂಗ್ಮೂರಿತೀವಿ ಸಮಾಜ. ಈ ರಾಜಕೀಯ ಅವ್ಯವಸ್ಥೆಗೆ ಯಾರು ಕಾರಣ ಅನ್ನೋ ಪ್ರಶ್ನೆ ಇರುತ್ತೆ. ಯಾವಾಗಲೂ ನಾವು ದೂರದು ರಾಜಕೀಯ ಧುರೀಣರನ್ನು ನಾವು ದೂರ್ತೀವಿ. ಧುರೀಣರನ್ನು ಆಯ್ಕೆ ಮಾಡೋರು ಯಾರು? ನಮ್ಮ ಸಮಾಜ ಅಥವಾ ಸಾರ್ವಜನಿಕರು. ಆಯ್ಕೆಯ ಪ್ರಕ್ರಿಯೆಯಲ್ಲಿ ಸರಿಯಾದ ಪ್ರಮಾಣದ ಆಯ್ಕೆ ಆದರೆ ಪ್ರಾಯಶಃ ಆ ವ್ಯವಸ್ಥೆ ಕೂಡ ಸರಿ ಹೋಗುತ್ತೆ ಅನ್ನೋದು ನನ್ನ ಸ್ವಂತ ಅಭಿಪ್ರಾಯ. ಈ ಹಿನ್ನೆಲೆಯಲ್ಲಿ ಈ ಕಥೆಯಲ್ಲಿ ಒಂದು ಅಧ್ಯಕ್ಷ ಚುನಾವಣೆಗೋಸ್ಕರ ಒಂದು ಪೈಪೋಟಿ ನಡೆಯುತ್ತೆ. ಪರ ಮತ್ತು ವಿರೋಧದ ಎರಡೂ ಪಕ್ಷಗಳ ಮಧ್ಯೆ ಯಾರು ಅಭ್ಯರ್ಥಿ ಆಗಬೇಕು, ಆ ಅಭ್ಯರ್ಥಿಯನ್ನು ಗೆಲ್ಲಿಸೋ ಕ್ರಮ ಹೇಗೆ ಅನ್ನೋವಂಥ ಒಂದು ಕ್ರಮ ನಡೆಯುತ್ತೆ. ಅದರಲ್ಲಿ ಹೇಗೆ ಲೋಕಸಭೆಗಾಗಿರ್ಬೋದು, ವಿಧಾನಸಭೆಗಾಗಿರ್ಬೋದು ತಂತ್ರಗಳು, ಪ್ರತಿತಂತ್ರಗಳು ನಡೆಯುತ್ತೋ ಅದೇ ರೀತಿ ಪ್ರತಿತಂತ್ರಗಳು ಒಂದು ಗ್ರಾಮ ಪಂಚಾಯತಿ ಚುನಾವಣೆ ಕೂಡ ನಡೆಯುತ್ತೆ. ಇದರ ಸುತ್ತು ಒಂದು ಕಥೆಯನ್ನು ಹೆಣೆದು ಈ ರೀತಿಯ ಯೋಚನೆ ಮಾಡಿದ್ರೆ ಸಮಾಜ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದನ್ನು ತೋರಿಸೋದು ಈ ಕಥೆಯ ಉದ್ದೇಶ. ಇನ್ನೊಂದು ಪ್ರಮುಖವಾದ ನನಗೆ ಇಷ್ಟವಾದಂಥ ಅಂಶ ಏನು ಅಂದರೆ, ಇದು ಸಂಪೂರ್ಣವಾಗಿ ಸ್ಥಳೀಯ ಪ್ರಾದೇಶಿಕ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತ ಕಲಾವಿದರನ್ನು ಇಟ್ಕೊಂಡು ಮಾಡ್ತಾ ಇರುವಂಥ ಸಿನಿಮಾ. ಒಬ್ಬನೇ ಒಬ್ಬ ಕಲಾವಿದರನ್ನು ಬೆಂಗಳೂರಿನ ಕರ್ಕೊಂಡ್ಬಂದಿಲ್ಲ. ಪ್ರಾಯಶಃ ಬೆಂಗಳೂರಿನಿಂದ ನಾನು ದೂರ್ಬೋದು, ಆದರೆ ಇಲ್ಲಿಯ ಪ್ರತಿಭೆಗಳನ್ನು ಬಳಸ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ತುಂಬ ಒಳ್ಳೆಯ ಕಲಾವಿದರಿದ್ದಾರೆ, ಒಳ್ಳೆಯ ಸ್ಥಳಗಳಿದೆ. ಅದನ್ನೆಲ್ಲ ಈ ಚಿತ್ರದಲ್ಲಿ ಸೆರೆ ಹಿಡಿದ್ರ ಮೂಲಕ ಈ ಚಿತ್ರವನ್ನು ಪ್ರಾಯಶಃ ಈ ವರ್ಷದ ಅಂತ್ಯಕ್ಕೆ ಬಿಡುಗಡೆ ಮಾಡಬೇಕು ಅಂತ ನಾವು ವಿಶೇಷ ಪಾತ್ರ ಅದು ಮಂಗಳಮುಖಿ ಪಾತ್ರ. ಹಾಂ, ಇದರಲ್ಲಿ ಮಂಗಳಮುಖಿಯನ್ನ ನನಗೆ ಒಂದು ಮುಖ್ಯವಾದ ಪಾತ್ರ ಇತ್ತು ಚಿತ್ರದಲ್ಲಿ. ಒಂದು ಮಂಗಳಮುಖಿ ಪಾತ್ರ. ಆಕೆ ಪಂಚಾಯತಿ ಸದಸ್ಯೆಯಾಗಿರ್ತಾಳೆ. ಯಾವುದೋ ಒಂದು ಹಂತದಲ್ಲಿ ಆಕೆಯನ್ನು ಅಧ್ಯಕ್ಷೆಯಾಗಿ ಮಾಡಬೇಕು ಅನ್ನುವಂಥ ಒಂದು ಕೂಗು ಹೇಳುತ್ತೆ. ಯಾವ ಕಲಾವಿದರ ಕೈಲಿ ಮಾಡಿಸೋದು ಅಂತ ಇತ್ತು. ನಮ್ಮಲ್ಲಿ ಮಂಗಳಮುಖಿಯರ ಪಾತ್ರಗಳನ್ನು ಬೆಂಗಳೂರಿನ ಚಲನಚಿತ್ರಗಳಲ್ಲಿ ಮಾಡಬೇಕಾದ್ರೆ ಯಾರಾದರೂ ಗಂಡಸರಿಗೆ ವಿಗ್ ಹಾಕಿ ಮತ್ತು ಆ ವೇಷ ಹಾಕಿ ಮಾಡಿಸೋದು ಉಂಟು. ಯಾಕೆಂದರೆ ಸಾಮಾನ್ಯವಾಗಿ ಅವರಲ್ಲಿ ಕಲಾವಿದರು ಸಿಗೋಲ್ಲ ನಮಗೆ. ಆ ಥರ ಹುಡುಕ್ತಾ ಹೋದಾಗ ನಾನು ಮಂಜವ್ವ ಜೋಗ್ತಿಯವ್ರ ಕೈಲೇ ಇದನ್ನು ಮಾಡಿಸ್ಬೇಕು ಅಂತ ಅವ್ರನ್ನ ಸಂಪರ್ಕ ಮಾಡಿದೆ. ಅವ್ರು ಸಂಪರ್ಕ ಮಾಡಿದಾಗ ಅವ್ರ ದಿನಾಂಕಗಳು ಹೊಂದಾಣಿಕೆ ಆಗಿಲ್ಲ. ಅವ್ರು ಹೇಳಿದ್ರು, ಇಲ್ಲ, ನಮ್ಮ ಮಂಗಳಮುಖಿಯರಲ್ಲೂ ಒಳ್ಳೆಯ ಕಲಾವಿದರಿದ್ದಾರೆ, ರಾಯಚೂರಿನಲ್ಲೊಬ್ಬರು ದೀಪಾ ಜೋಗ್ತಿ ಅಂತ ಇದ್ದಾರೆ, ಅವ್ರನ್ನ ನಾನು ಕಳಿಸ್ಕೊಡ್ತೀನಿ, ಅವರು ಜೋಗತಿ ಕೂಡ ಇಲ್ಲಿ ಸೌದತ್ತಿಯ ಎಲ್ಲಮ್ಮನಿಗೆ ನಡ್ಕೊಳ್ಳುವಂಥವ್ರು. ಆ ಅಂಶ ಕೂಡ ಕಥೆಯಲ್ಲಿ ಒಂದು ಧಾರೆಯಾಗಿ ಬರುತ್ತೆ. ಹಾಗಾಗಿ ನನಗೆ ಜೋಗತಿಯ ಪಾತ್ರ ಧರಿಬೇಕಾಗಿತ್ತು. ಅವ್ರನ್ನ ಸಜೆಸ್ಟ್ ಮಾಡಿದ್ರು. ನಾನು ಅವ್ರನ್ನ ಕರೆಸಿ ಒಂದು ವಿಡಿಯೋ ಮೂಲಕ ಅವ್ರ ಜೊತೆ ಮಾತಾಡಿ ನಾನು ಆಡಿಷನ್ ತೊಗೊಂಡಾಗ ಯಾವುದೇ ಒಬ್ಬ ಪ್ರಖ್ಯಾತ ಕಲಾವಿದರಿಗಿಂತ ಕಡಿಮೆ ಏನಿರಲಿಲ್ಲ. ಅವರ ಹಾಡುಗಾರಿಕೆ ಆಗಿರಲಿ, ಅವರ ಮಾತುಗಾರಿಕೆ ಆಗಿರಲಿ, ಸಂಭಾಷಣೆಯ ಕ್ರಮ ಆಗಿರಲಿ. ಹಾಗಾಗಿ ಅವ್ರನ್ನ ಆಯ್ಕೆ ಮಾಡಿಕೊಂಡು ಇಲ್ಲಿ ಚಿತ್ರೀಕರಣದಲ್ಲಿ ಭಾಗಿಯಾಗಿದ್ದಾರೆ. ನಿಜವಾಗಿಯೂ ಒಬ್ಬ ಒಳ್ಳೆಯ ಪ್ರಬುದ್ಧ ಕಲಾವಿದೆಯ ಹಾಗೆ ಅವರು. ಹುಬ್ಬಳ್ಳಿಯ ಸುತ್ತಮುತ್ತ ಶಿವಳ್ಳಿಯಲ್ಲಿ ಪ್ರಮುಖವಾಗಿ, ಹೆಬಸೂರಲ್ಲಿ, ನಂತರ ಸವದತ್ತಿಯಲ್ಲಿ, ಆಮೇಲೆ ಕುಂದಗೋಳದಲ್ಲಿ, ಸದ್ಯಕ್ಕೆ ಈ 4 ಊರುಗಳಲ್ಲಿ ಮಾಡಿದ್ದೀವಿ. ಬೇರೆ ರಸ್ತೆಗಳು ಮತ್ತು ಹೊಲಗಳು, ಒಂದು ಬಾವಿ ಬೇಕಾಗಿದೆ. ಧಾರವಾಡದಿಂದ ಒಂದು 20 ಕಿಲೋಮೀಟರ್ ದೂರದ ಒಂದು ಬಾವಿ